ಸಮಾವೇಶದ ಜೋಶ್ನಲ್ಲಿರೋ ಸಿಎಂಗೆ ಮೂಡ ಟೆನ್ಷನ್. ಹೈಕೋರ್ಟ್ನಲ್ಲಿ ಇವತ್ತು ಮೂಡ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಇದನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಸಮಾವೇಶವನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೈಕಮಾಂಡ್ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದನ್ನ ಯಶಸ್ವಿಯಾಗಿ ಮಾಡುವ ಮಧ್ಯದಲ್ಲೇ ಕೂಡ ಮೂಡ ಅನ್ನುವ ಒಂದು ತಲೆನೋವು ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ಹಾಗಾದ್ರೆ ಆ ತಲೆನೋವಿನ ಒತ್ತಡವನ್ನ ಇಟ್ಕೊಂಡು ಕೂಡ ಈ ಕಾರ್ಯಕ್ರಮವನ್ನ ಹೇಗೆ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ನಿಂತಿದೆ. ಹೈಕೋರ್ಟ್ನಲ್ಲಿ ಇವತ್ತು ಮೂಡ ಪ್ರಕರಣದ ವಿಚಾರಣೆ ನಡೆಯುತ್ತೆ. 3 ಮೇಲ್ನವಮಿ ಕುರಿತು ಇವತ್ತು ವಿಚಾರಣೆಯನ್ನ ನಡೆಸಲಿದ್ದಾರೆ. ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸರಿ ಇದೆ ಅಂತ ಹೇಳಿ ಏಕಸದಸ್ಯ ಪೀಠ ಒಂದ್ ಕಡೆ ಹೇಳ್ತಾ ಇತ್ತು. ಏಕಸದಸ್ಯ ಪೀಠದ ತೀರ್ಪನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಮೂಡ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಿತ್ತು. ಅರ್ಜಿದಾರರ ಪರವಾಗಿ ಹಾಜರಾಗಿದ್ದ ಹಿರಿಯ ವಕೀಲ ಕೆಜಿ ರಾಘವನ್ ಅವರ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಅವರು ಕೂಡ ಕೋರಿದ್ರು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ತಲೆನೋವು ಮತ್ತು ಕೂಡ ಕಾಡೋಕೆ ಶುರುವಾಗ್ತಾ ಇದೆ. Ashwavega English News. Coming soon. Your channel, your voice, your trust.